ರಾಮಣ್ಣ ಪ್ಲೇಯರ್ಸ್ ಚಾರ್ ಇಲ್ಲ ಅಂತ ಕಂಪ್ಲೇಂಟ್ ಬಂದಿದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇದಾದ ಬಳಿಕ ಮತ್ತೆ 6 ಪಂದ್ಯಗಳು ಬಾಕಿ ಇದೆ. ದಯವಿಟ್ಟು ಆದಷ್ಟು ಬೇಗ, ಸಮಯ ವಿಳಂಬ ಮಾಡಿದ್ರೆ ಓವರ್ ಕಡಿತಾ ಇರ್ತದೆ ಅನ್ನೋದಾಗಿ ಆಲ್ರೆಡಿ ಇವಾಗಲೇ ಸೂಚನೆಯನ್ನ ರಾಮಣ್ಣ ಕೊಟ್ಟಿದ್ದಾರೆ. ಹಗಲು ರಾತ್ರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟವನ್ನು 3ನೇ ಬಾರಿಗೆ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಕೂಟವಾಗಿ ನಡೆಸ್ತಾ ಇದೆ ದುರ್ಗ 11 ಕ್ರಿಕೆಟರ್ಸ್ ಚಿತ್ರದುರ್ಗ. ಅಣ್ಣ ಮ್ಯೂಸಿಕ್ ಆಫ್ ಮಾಡಿ. ಎಸ್ಎಂಸಿಸಿ ನ್ಯಾಶ್ ಮತ್ತು ಫ್ರೆಂಡ್ಸಿನ ನಾಯಕ ಟಾಸಿ ಬರ್ಬೇಕನ್ನೋದ ಕೇಳ್ತಾ ಇದ್ದೇವೆ. ವಿಳಂಬ ಮಾಡಿದ್ರು ಅನ್ನೋದಾದ್ರೆ ಮೊದಲೇ ಹೇಳಿದ್ದಾರೆ ರಾಮಣ್ಣ, 4 ಓವರ್ಗಳ ಪಂದ್ಯಾಟ. ಮುಂದಿನ ವರ್ಷ ಸ್ಟೇಟ್ ಟೂರ್ನಮೆಂಟ್ ಇಲ್ಲ. ವಿಳಂಬ ಯಾವುದೇ ತಂಡಗಳು ಮಾಡಿದ್ರು ಕೂಡ ರೈಟ್ ಟೈಮ್ಗೆ ಮ್ಯಾಚ್ ಮುಗಿಸದೆ ಹೋದ್ರೆ ಮುಂದಿನ ವರ್ಷ ನಾನ್ ಸ್ಟೇಟ್ ಕ್ರಿಕೆಟ್ ನಡೆಸಲಾಗುತ್ತೆ. ಅಂಗನವಾಡಿ ಭಾಗದತ್ತ ಬಾಬು ಪಾವುಗಡ ಗೌತಮ ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಕೈಲಾಶ್ ಪರವಾಗಿ ತನ್ನ ಚಂದ ಚೆಂಡು, ಯಾವುದೇ ರೀತಿ ಓಟುಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. ಮೊದಲ ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇಲ್ಲ. ಮೊದಲ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಮದಕರಿ ಕಪ್ 2024ರ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಕೈಲಾಶ್ ವರ್ಸಸ್ ಫೈರ್ ಬಾಯ್ಸ್. ಈ ತಂಡದ 2ನೇ ಚೆಂಡು ಬಳಸಬಾರ್ದು. ತೆಲಂಗಾಣ ಭಾಗದಲ್ಲಿ ಗೌತಮನ ಮುಖೇನವಾಗಿ ಕೈಲಾಶ್ ಎಸ್ಪಿ ತಂಡದ ಮೊದಲ ಬೌಂಡ್ರಿ ಕೂಡ ಲಾಂಗ್ ಆನ್ ಸಿಮರ್ಕರ್ ಭಾಗದಲ್ಲಿ 4 ಓಟಗಳು. ಬಹಳಷ್ಟು ಉತ್ತಮವಾದ ಹೊಡೆತ. ಕೈಲಾಶ್ ಎಸ್ಪಿ ಆರಂಭಕಾರ, ಗೌತಮ ಲಾಂಗ್ ಆನ್ ಭಾಗದಲ್ಲಿ ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ರು. ಖಾತೆ ಆರಂಭಗೊಳ್ತಾ ಇದೆ. ಮತ್ತೆ ಬಾಬು 3ನೇ ಬಾರಿಗೆ ಸಿರುವಂತಹ ಚೆಂಡು. ಈ ತನ್ಮದ ಬಹಳ ಸಮರ್ಥ ಹೊಡೆತ. ಸ್ಕಾಲರ್ ಭಾಗದಲ್ಲಿ ಒಂದೊಡೆ ಚೋರ ಸೇರ್ಪಡೆ, 2ನೇ ಓಟ. ಅಣ್ಣ ಈಗ ನೀವು ಯಾಕೆ ಮ್ಯೂಸಿಕ್ ಹಾಕ್ತೀರಿ? ಈ ತನ್ಮದ ಕೊನೆ ಹಂತದಲ್ಲಿ ಬೌಂಡ್ರಿಯ ಸೇರ್ಪಡೆ. ಮತ್ತೊಂದು ಮಿಸ್ ಫೀಲ್ಡ್ ಅನ್ನ ಮಾಡಿದ್ರು. ಸುಲಭವಾಗಿ ಫೈರ್ ಬಾಯ್ಸ್ನ ಕ್ಷೇತ್ರ ರಕ್ಷಣೆ ಮಾಡುವ ಹಂತದಲ್ಲಿ ಕೈ ಕೊಡ್ತಾ ಇದೆ. ಲಕ್ಕಿ ಬೌಂಡ್ರಿಯ ಸೇರ್ಪಡೆ, 4 ಓಟಗಳು ಸ್ಕ್ವೇರ್ ಭಾಗದಲ್ಲಿ. ತಂಡದ ಮೊತ್ತ ಕೂಡ ಈ ಹಂತದಲ್ಲಿ 6 ಓಟವನ್ನು ತಲುಪ್ತಾ ಇದೆ, 8 ತಲುಪ್ತಾ ಇದೆ. 2 ಬೌಂಡರಿಗಳನ್ನು ಕೂಡ ಗೌತಮ ದಾಖಲಿಸಿದ್ರು. ಮತ್ತೆ ಉತ್ತಮ ರೀತಿಯ ಎಸೆತ. ಬಾಬು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ದಾವಣಗೆರೆ ತನ್ಮೂಲಕವಾಗಿ ದುರ್ಗ 11 ಕ್ರಿಕೆಟರ್ಸ್ ಚಿತ್ರದುರ್ಗ ಬಹಳ ದೊಡ್ಡ ಮಟ್ಟದಲ್ಲಿ ಅದ್ದೂರಿ ಪಂದ್ಯಕೂಟವನ್ನು ನಡೆಸ್ತಾ ಇದೆ. 5 ದಿನಗಳ ಕಾಲ ಎಸ್ಎಂಸಿಸಿ ನ್ಯಾಶ್ ಮತ್ತು ಫ್ರೆಂಡ್ಸ್ಗೆ ಸೆಕೆಂಡ್ ಕಾಲ್ ಟಾಸ್ಕ್ ಆಗಿರ್ತದೆ. ₹2 ಲಕ್ಷ ನಗದು ಈ ಬಾರಿಯ ಚಾಂಪಿಯನ್ ತಂಡಕ್ಕಿರ್ತದೆ. ಟ್ರೋಫಿ ಸಮೇತವಾಗಿ ರನ್ನರ್ಸ್ ಅಪ್ ತಂಡಕ್ಕೆ ₹1 ಲಕ್ಷ ಜೊತೆ ಟ್ರೋಫಿ ಕೂಡ ಇರ್ತದೆ. 3rd ಅಂಡ್ 4th ಪ್ಲೇಸಿನ ತಂಡಗಳು ₹25,000 ಕ್ಯಾಶ್ ಜೊತೆ ಟ್ರೋಫಿಗಳನ್ನು ಕೂಡ ಪಡ್ಕೊಳ್ತಾರೆ. ಈ ರೀತಿಯಾಗಿ ದುರ್ಗಾ 11 ಕ್ರಿಕೆಟರ್ಸ್ ಪಂದ್ಯಕೂಟವನ್ನು ನಡೆಸ್ತಾ ಇದೆ. ಅಂಗನ ಒಳಭಾಗದತ್ತ ಬಾಬು ಈ ಬಾರಿ ತಂದ ಚೆಂಡು. ಈ ತನ್ಮದ ಕವರ್ಸ್ ಭಾಗದಲ್ಲಿ ಬಹಳ ಸಮರ್ಥ ಹೊಡೆತ.
ಗೌತಮ್ ಉತ್ತಮ ರೀತಿ ಆರಂಭವನ್ನು ಪಡ್ಕೊಂಡ್ರು. ತಳ ಮೊತ್ತ ಕೂಡ ಈ ಹಂತದಲ್ಲಿ 9 ಓಟವನ್ನು ತಲುಪ್ತಾ ಇದೆ. 9 ವಿದೌಟ್ ಲಾಸ್. 8ರ ಘಟ್ಟದ ಮೊದಲ ಪಂದ್ಯವನ್ನು ಆಡ್ತಾ ಇರುವಂತಹ ತಂಡಗಳು ಕೂಡ ಫೈರ್ ಬಾಯ್ಸ್ ಅಂಡ್ ಕೈಲಾಸ್ ಎಸ್ಪಿ. ಈ ತಂಡದ ಮೊದಲ ಕೊನೆ ಚೆಂಡಲ್ಲಿ ಮತ್ತೊಂದು ಮನಸ್ಸವರ್ಧ ಹೊಡೆತ ಮಿಡಿಗಳ ಭಾಗದಲ್ಲಿ 1 ಓಟ ಸೇರ್ಪಡೆ. 2ನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿದ್ರು. ಈ ರೀತಿಯಾಗಿ ಬಾಬು ಪಾವುಗಳ ಮೊದಲ ಓವರ್ ನಲ್ಲಿ 11 ಓಟವನ್ನು ಬಿಟ್ಕೊಟ್ಟು ಸೋರ್ಮಡ ದುಬಾರಿ ಓವರ್ ಅನ್ನು ಅನುಭವಿ ಎಸೆಗಾರ ಬಾಬು ಪಾವುಗಡ ಎಸೆದ್ರು. ಇತ್ತ 2ನೇ ಓವರ್ಗಾಗಿ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಕೈಲಾಶ್ ಎಸ್ಪಿ ವರ್ಸಸ್ ಫೈರ್ ಬಾಯ್ಸ್ ಚಳ್ಳಕೆರೆ ನಡುವಣ ಪಂದ್ಯಾಟ. ಅಂಗಡ ಒಳಭಾಗದತ್ತ ನಾಗೇಶ ಆಘಾತಕಾರಿ ಫಲಿತಾಂಶವೊಂದರಲ್ಲಿ ಜನಪ್ರಿಯ ಮೈಟಿಯ ತಂಡ ಸೋಲನ್ನು ಕಂಡುಕೊಂಡು ನಿರ್ಗಮಿಸಿದ್ರು. ಇತರ 2ನೇ ಮೊದಲ ಚೆಂಡು ಗೌತಮನ ಮುಖೇನವಾಗಿ ಮತ್ತೊಂದು ಭರ್ಜರಿ ಹೊಡೆತ. ಬಾರಿ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದ ಸಿಮರ್ ಕ್ಯಾಂಚಿನತ್ತ 1 ಓಟ. 2 3ನೇ ಓಟದ ಸೇರ್ಪಡೆಯನ್ನು ಕೂಡ ಕಂಡುಕೊಂಡ್ರು. ಗೌತಮ ಒಂದೆಡೆ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ. ಮತ್ತೊಂದೆಡೆಯಲ್ಲಿ ಅನಿಲ್ ಬಹಳಷ್ಟು ಉತ್ತಮವಾದ ಪಾರ್ಟ್ನರ್ಶಿಪ್ ನಡೀತಾ ಇದೆ. ರಿವರ್ಸ್ ಶಾಟ್ ಮುಖೇನ 3 ಓಟದ ಸೇರ್ಪಡೆ. 14ರ ಮೊತ್ತವನ್ನು ತಲುಪ್ತಾ ಇದೆ ಕೈಲಾಶ್ ಎಸ್ಪಿ ಕ್ರಿಕೆಟರ್ಸ್. ಇದಾದ ಬಳಿಕ ಫ್ರೆಂಡ್ಸ್ ಮತ್ತು ಎಸ್ಎಂಸಿಸಿ ನ್ಯಾಷ್ ತಂಡಗಳು ಮೊದಲ ಪಂದ್ಯಾಟವನ್ನು ಆಡುತ್ತೆ. ಥರ್ಡ್ ಅಂಪೈರ್ಗೆ ಒಂದು ಮನವಿ ಬಂದಿದೆ ನೋಡಿ. ಸೇಫ್ ಫೀಲ್ಡಿಂಗ್ ಅನ್ನುವಂತ ಸೂಚನೆ. ಬೌಂಡ್ರಿ ರೋಪ್ ನ ಸಮೀಪ ಮಾಡಿದಂತ ಈ ಒಂದು ಕ್ಷೇತ್ರ ರಕ್ಷಣೆ ಕೇವಲ 3 ಓಟಗಳು ಅನ್ನುವಂತ ಸೂಚನೆ ಇದೆ. ತನ್ಮೂಲಕವಾಗಿ ಅನಿಲ್ ಒಂದೆಡೆ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ನಾಗೇಶ ಈ ಬಾರಿಸಿರುವಂತಹ ಚೆಂಡು ಮತ್ತೊಮ್ಮೆ ಹೊಡೆತ ಲಾಂಗ್ ಆನ್ ಭಾಗದ ಚೆಂಡು ಸಾಗ್ತಾ ಇದೆ. ಅನಿಲ್ ಮುಖೇನ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ. 15ರ ಮೊತ್ತವನ್ನು ತಲುಪ್ತಾ ಇದೆ ಕೈಲಾಶ್ ಎಸ್ಪಿ ಕ್ರಿಕೆಟರ್ಸ್. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀತಾ ಇದೆ ಮದಕರಿ ಕಪ್ 2024 ಈ ತನ್ಮಧ್ಯೆ ಯಾರ್ಕರ್ಲೆಂಡ್ ಡೆಲಿವರಿ ಚಳ್ಳಕೆರೆ ಹುಡುಗರು ಫೈರ್ ಬಾಯ್ಸ್ ಅನ್ನುವಂತ ರೂಪದಲ್ಲಿ ಆಡ್ತಾ ಇದ್ದಾರೆ. ಲೀಗ್ ಹಂತದಲ್ಲೂ ಕೂಡ ಬಹಳ ಉತ್ತಮ ರೀತಿ ಆಟವನ್ನು ಆಡಿದಂತ ಚಳ್ಳಕೆರೆ ಈ ಹಂತದಲ್ಲಿ ಈಗ ನಾಕೌಟ್ ಸ್ಟೇಜ್ ಅಲ್ಲಿ ಕೈಲಾಶ್ ಎಸ್ಪಿ ಅನ್ನು ಎದುರಿಸ್ತಾ ಇದೆ. ಮತ್ತೊಂದು ಯಾರ್ಕರ್ಲೆಂಡ್ ಡೆಲಿವರಿ 2ನೇ ಓವರ್ 4ನೇ ಚೆಂಡಿನಲ್ಲಿ 1 ಓಟದ ಸೇರ್ಪಡೆ ಗೌತಮನ ಖಾತೆಗೆ. ತಳಮೊತ್ತ 16 ಓಟಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 16 ವಿದೌಟ್ ಲಾಸ್. ಮತ್ತೆ ನಾಗೇಶ್ ಮನಸ್ಸಿರುವಂತ ಚೆಂಡು ಯಾವುದೇ ರೀತಿಯ ಓಟಗಳ ಸೇರ್ಪಡೆ ಬರ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಅನ್ನು ಇಬ್ಬರು ಆಟಗಾರರು ನಡೆಸ್ತಾ ಇದ್ದಾರೆ. ಅದಾವ ರೀತಿಯ ಒಂದು ಫೈಟಿಂಗ್ ಟೋಟಲ್ ಇವಾಗ ಕೈಲಾಶ್ ಎಸ್ಪಿಯಲ್ಲಿ ದಾಖಲಾಗ್ತದೆ ನೋಡಬೇಕಾಗಿದೆ. ಲಾಸ್ಟ್ ಒನ್
ಎರಡನೇ ಓವರ್ ಕೊನೆ ಒಂದೇ ಬಾಕಿ ಇದೆ. ನಾಗೇಶ ಚಳ್ಳಕೆರೆ ಪರವಾಗಿ ಈ ತನ್ಮದ ಮತ್ತೊಂದು ಯಾರ್ಕರ್ ಡೆಲಿವರಿ ಯಶಸ್ವಿ ಓವರ್ ಅನ್ನು ಮುಗಿಸಿದ ನಾಗೇಶ. ಮೊದಲ ಓವರ್ನಲ್ಲಿ 11 ಓಟವನ್ನು ಬಾಬು ಬಿಟ್ಕೊಟ್ರು ಕೂಡ ಈ ಓವರ್ ಸೊಲ್ಮಳೆ ಫೈಟ್ ಬ್ಯಾಕ್ ಮಾಡ್ತಾ ಇದೆ ಫಾರ್ ಚಳ್ಳಕೆರೆಯ ತಂಡ. ಡ್ರೋನ್ ಕ್ಯಾಮೆರಾ ಚಿತ್ರೀಕರಣ ಮಾಡ್ತಾ ಇದೆ ನೋಡಿ. ಸಾಧಾರಣ ಸುತ್ತಮುತ್ತಲಿನ ಒಂದು 3 ಕಿಲೋಮೀಟರ್ ವರೆಗಿನ ಎಲ್ಲಾ ವಿಚಾರಗಳನ್ನ ಕ್ಯಾಪ್ಚರ್ ಮಾಡುವಂತಹ ಒಂದು ಕೆಪಾಸಿಟಿ ಕೂಡ ಡ್ರೋನ್ ಕ್ಯಾಮೆರಾಕ್ಕಿದೆ. ಅಮೆರಿಕದಂತ ಬಲಿಷ್ಠ ರಾಷ್ಟ್ರ ಇರಾಕ್ನ ವಿರುದ್ಧ ಯುದ್ಧವನ್ನ ಸಾರಿದಾಗ ಶತ್ರುವಿನ ಇರುವಿಕೆಯನ್ನ ಕಾಣುವುದಕ್ಕೆ ಮೊದಲ ಬಾರಿಗೆ ಡ್ರೋನ್ ಪ್ರಯೋಗವನ್ನ ಮಾಡಿತ್ತು. ಇದು ಒಂದು ರೀತಿ. ಆದ್ರೆ ಇದೇ ಡ್ರೋನ್ ಅನ್ನ ಹಿಡ್ಕೊಂಡು ಹೆಸರು ಹಾಳು ಮಾಡಿಕೊಂಡವರು ಕೂಡ ಇದ್ದಾರೆ. ಡ್ರೋನಿನ ಪ್ರತಾಪ ಅಷ್ಟಿದೆ. ಆ ನಿಟ್ಟಲ್ಲಿ ಮತ್ತೆ ಪಂದ್ಯದ ಮುಂದರಿಕೆ ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅರುಣ್ ಬಲಿಷ್ಠ ದೇಹ ಕಾಯ್ದ ವ್ಯಕ್ತಿ ಕೂಡ, ದೃಢ ನಿಲುವಿನ ವ್ಯಕ್ತಿ ಅರುಣ್. ಫೈರ್ನ ಬಾಕಿ 10 ಮಂದಿ ಆಟಗಾರರಿಗಿಂತ ಒಂದಷ್ಟು ಭಾರ ಹೆಚ್ಚು ತೂಗುವಂತ ಆಟಗಾರ ಕೂಡ ಅರುಣ್. 3ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಫಸ್ಟ್ ಕ್ವಾರ್ಟರ್ ಫೈನಲ್ ಇಲ್ಲಿ ಸಾಗ್ತಾ ಇದೆ ಮದ್ಕರಿ ಕಪ್ಗಾಗಿ. 25 ನಿಮಿಷಗಳ ಟೈಮ್ ಇರ್ತದೆ. 6 ಓವರ್ಗಳು ಮುಗಿಯಲೇಬೇಕಾಗಿದೆ. ಅರುಣ್ ಈ ಬಾರಿ ಸಂದ ಚೆಂಡು ಬಹಳ ಸ್ಲೋವರ್ ಫುಲ್ ಟಾಸ್ ಆಗಿ ಉತ್ತಮ ರೀತಿಯ ಒಂದು ಅವಕಾಶ ಇತ್ತು. ಗೌತಮ ರಿವರ್ಸ್ ಅಲ್ಲಿ ಕೇವಲ 1 ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ತನ್ನ ಮೊತ್ತ 17 ಓಟವನ್ನು ತಲುಪ್ತಾ ಇದೆ ಕೈಲಾಶ್ ಎಸ್ಪಿ ಕ್ರಿಕೆಟರ್ಸ್. ಮತ್ತೆ ಅರುಣ್ ಎರಡನೇ ಬಾರಿ ಹೆಸರಾದ ಚೆಂಡು ಕೀಪರ್ ಎಡವಿಕೆಯ ಮುಖೇನ 1 ಓಟದ ಸೇರ್ಪಡೆ ಬೈ ಮೂಲಕ ಅನ್ನುವಂತ ಸೂಚನೆ ಇದೆ. ವಿನಯ್ ಮತ್ತು ಮದನ್ ಮಂಜು ಈ ಪಂದ್ಯಾಟದ ಅಂಪೈರ್ಸ್ಗಳು. ಹರ್ಷ 4 ದಿಕ್ಕಿನಿಂದ 4 ಮಂದಿ ಬಂದಿದ್ದಾರೆ. ಈ ತನ್ಮದ ಮತ್ತೊಂದು ಯಾರ್ಕರ್ ಡೆಲಿವರಿ ಅರುಣ್. ಮೊದಲೇ ಹೇಳಿದ ಹಾಗೆ ದೃಢ ನಿಲುವಿನ ವ್ಯಕ್ತಿ ಕೂಡ ಅರುಣ್. ಸುಂದರ ಕೆಲಸವನ್ನು ದಾಖಲಿಸಿರುವಂತ ಫೈರ್ ಬಾಯ್ಸಿನ ಅತ್ಯುತ್ತಮ ಎಸೆಗಾರ ಕೂಡ. ಈ ತನ್ಮದ ಮತ್ತೊಂದು ಉತ್ತಮ ಎಸೆತ ದೀಪಕ್ ಶೆಟ್ಟಿ ಭಾಗದಲ್ಲಿ 1 ಹೆಚ್ಚುವರಿ ಸೇರ್ಪಡೆ. 2ನೇ ಓಟ ಕಾಣುವ ಪ್ರಯತ್ನ ಓವರ್ ಥ್ರೋ. ತನ್ನ ಮೊತ್ತ ಈ ಹಂತದಲ್ಲಿ 19 ಫಾರ್ ನೋ ಲಾಸ್. ಮೊದಲ ಓವರ್ ನಲ್ಲಿ 11 ಓಟವನ್ನು ದಾಖಲಿಸಿತ್ತು ಕೈಲಾಸ ಎಸ್ಪಿ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್. ಈ ತನ್ಮದ ಉತ್ತಮ ರೀತಿಯ ಹೊಡೆತ. ಅನಾವಶ್ಯಕವಾಗಿ ಓಟ ಕಾಣುವ ಪ್ರಯತ್ನ. ಮೊದಲ ವಿಕೆಟ್ ಪತನ ಮಾಡಿ ಗೌತಮ ರನ್ಔಟ್ ಆಗಿ ವಾಪಸ್. ಅನಾವಶ್ಯಕ ಇಲ್ಲದ ಓಟವನ್ನು ಕ್ಲಿಯರ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಕೈಲಾಶ್ ಎಸ್ಪಿ. 19ಕ್ಕೆ 1. ಹೇಮಂತನ ಸೇರ್ಪಡೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಡ್ತಾ ಇದ್ದಂತ ಗೌತಮ ಟೋಟಲಿ ಒಂದು ಪಂದ್ಯಾಟದಲ್ಲಿ 2 ಬೌಂಡರಿಗಳ ಸಮೇತ 15 ಓಟದ ಒಂದು ಅತ್ಯುತ್ತಮ ಆಟವನ್ನು ಆಡಿದ್ರು. ಇವಾಗ ಹೇಮಂತ ಮತ್ತು ಅನಿಲ್ ಆಡ್ತಾ ಇದ್ದಾರೆ. ಅದ್ಯಾವ ರೀತಿಯಲ್ಲಿ ಓಟ್ಗಳು 19 ವರ್ಷಗಳು ದಾಖಲಾಗ್ತದೆ ನೋಡ್ಬೇಕಾಗಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ವೈಭವಪೇತವಾಗಿರುವಂತಹ ಪಂದ್ಯಕೂಟ ಮದಕರಿ ಕಪ್. ಇವಾಗಲೇ ಮೈದಾನದ ಸುತ್ತಮುತ್ತ ಆಲ್ಮೋಸ್ಟ್ ಇವತ್ತು ಮೈದಾನ ಕಂಪ್ಲೀಟ್ಲಿ ಹೌಸ್ಫುಲ್ ಆಗ್ತಾ ಇದೆ. ಪಂದ್ಯಾಟ ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಿಗೆ ಹೃದಯ ಸ್ಪರ್ಶ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ ದುರ್ಗಾ 11 ಕ್ರೀಡಾ ಚಿತ್ರದುರ್ಗ ಪರವಾಗಿ. ಈ ತನ್ನದ ಓಟ್ಗಳು ಮಾಡ್ತಾ ಇಲ್ಲ. ಅರುಣ್ ಯಶಸ್ವಿ ಓವರ್ ಮುಕ್ತಾಯ. ಮೊದಲ ಓವರ್ ನಲ್ಲಿ 11 ಓಟ ದಾಖಲಾಗಿತ್ತು. 2ನೇ ಓವರ್ ನಲ್ಲಿ 5 ಓಟ. ಈ ಓವರ್ ನಲ್ಲಿ ಕೇವಲ 3 ಓಟ. ಬಹಳಷ್ಟು ಉತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ದಾರೆ ಫೈರ್ ಬಾಯ್ಸ್ ಚಳ್ಳಕೆರೆ ತಂಡ.
ಸದ್ಯದ ಪರಿಸ್ಥಿತಿಯಲ್ಲಿ ಕೈಲಾಶ್ ಎಸ್ಪಿಯ ಮೊತ್ತ 19 for 1. ಇನ್ನು 3 ಓವರ್ಗಳು ಬಾಕಿ ಇದೆ. ಆದಷ್ಟು ಓಟಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಬೆಂಗಳೂರಿನ ಫ್ರೆಂಡ್ಸ್ ತಂಡ ಕಳೆದ ಬಾರಿ ಅಂಬಾರಿ ಅರ್ಜುನ ಕಪ್ನ ಚಾಂಪಿಯನ್ಗಳ ತಂಡ ಅದಕ್ಕಿಂತ ಹಿಂದಿನ ವರ್ಷದ ಚಾಂಪಿಯನ್ಗಳ ತಂಡವನ್ನು ಎದುರಿಸ್ತಾ ಇದೆ. ನ್ಯಾಶ್ ಎಸ್ಎಂಸಿಸಿ ಕ್ರಿಕೆಟರ್ಸ್ ಬೆಂಗಳೂರು ಈ ಎರಡೂ ತಂಡಗಳ ನಾಯಕರು ಮುಖ್ಯ ವೇದಿಕೆ ಕಡೆ ತಾಚಿ ಬರಬೇಕು. ಅರ್ಜುನ್, ನಿಮ್ಮ ಗಮನಕ್ಕೆ ಚಿತ್ರದುರ್ಗ ಬಹಳಷ್ಟು ದೊಡ್ಡ ಮಟ್ಟದ ಇತಿಹಾಸವನ್ನ ಕಾಲಗರ್ಭದ ಒಳಗೆ ಅಡಗಿಸಿಕೊಂಡು ಐತಿಹಾಸಿಕ ನಗರವಾಗಿ ಗುರುತಿಸಲ್ಪಡ್ತಾ ಇರುವಂತಹ ಕೋಟೆನಾಡು ಅನ್ನೋದ ಕರೆಯಲ್ಪಡುತ್ತೆ ಚಿತ್ರದುರ್ಗ. ಅದರ ಹೃದಯ ಭಾಗದ ಈ ಒಂದು ಹಳೆ ಮಾಧ್ಯಮಿಕ ಶಾಲಾ ಮೈದಾನದಲ್ಲಿ ಟೂರ್ನಮೆಂಟ್ಸ್ ಆಗ್ತಾ ಇದೆ. ಮತ್ತೆ ನಾಗೇಶ ಯಾತ್ರಾಣಿಕ ಭಾಗದಲ್ಲಿ 9 ನಿಮಿಷ ಇದೆ, ಗಮನಿಸಿ. ಚಳ್ಳಕೆರೆ ಅವರು 4ನೇ ಓವರ್ನ ಮೊದಲ ಚೆಂಡು. ಈ ತಮ್ಮದೇ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ ಮಿಡಿಗಡ ಭಾಗದಲ್ಲಿ ಓಟ ದಾಖಲಾಗ್ತಾ ಇದೆ. ತನ್ನ ಮೊತ್ತ 20. ಕೈಲಾಶ್ ಎಸ್ಪಿ ಒಂದು ಹಂತದಲ್ಲಿ ಬಿರುಸಿನ ಆರಂಭವನ್ನು ಪಡ್ಕೊಂಡಿತ್ತು. ಆದರೆ 2 ಮತ್ತು 3ನೇ ಓವರ್ನಲ್ಲಿ ಬೌಲರ್ಗಳ ಮೇಲಾಟವನ್ನು ಮಾಡಿದ್ರು ಚಳ್ಳಕೆರೆ ಫೈರ್ ಬಾಯ್ಸಿನ ಪರವಾಗಿ. ಈ ಪಂದ್ಯಾಟ ಗೆಲ್ಲುವ ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನ ಪಡ್ಕೊಳ್ತಾರೆ ಮಧುಕರಿ ಕಪ್ನಲ್ಲಿ. 2ನೇ ಬಾರಿಗೆ ನಾಗೇಶ್ ಮತ್ತೆ ಸಿರುವಂತಹ ಚೆಂಡು ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಮಿಸ್ಫೀಲ್ಡ್ ಈ ತನ್ಮದ ಒಂದನೇ ಚೋರ ಸೇರ್ಪಡೆ 2ನೇ ಓಟದ ಪೂರೈಕೆಯೂ ಕೂಡ ಅನಿಲನ ಮುಖೇನವಾಗಿ ತಳ ಮೊತ್ತ 22 ಓಟಗಳು ದಾಖಲಾಗ್ತಾ ಇದೆ. ಕೈಲಾಶ್ ಎಸ್ಪಿ ಈ ತನ್ಮದ ರೈಸಿಂಗ್ ಡೆಲಿವರಿಯನ್ನು ಮತ್ತೆ ಕಂಡುಕೊಂಡ್ರು. ಮೊದಲೇ ಹೇಳಿದ ಹಾಗೆ ಲೀಗ್ ಹಂತದಲ್ಲೂ ಕೂಡ ಫೈರ್ ಬಾಯ್ಸ್ ಚಳ್ಳಕೆರೆ ತಂಡ ಅತ್ಯುತ್ತಮ ಆಟವನ್ನು ಆಡಿತ್ತು. ಎಲ್ಲೂ ಕೂಡ ಮನಸುತ್ತಮರಿತ ಒಂದು ಆಟವನ್ನು ಆಡ್ತಾ ಇದೆ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಕೈಲಾಶ್ ಎಸ್ಪಿ ವಿರುದ್ಧವಾಗಿ. ಪ್ರಶಾಂತ್ ನಂಬರ್ ಈ ತನ್ಮದ ಕೊನೆ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ. ಹೇಮಂತ ಓಟವನ್ನು ದಾಖಲಿಸ್ತಾ ಇಲ್ಲ. ದಾಂಡಿಗೆರೆ ಮೂಗುದಾರ ತೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಚಳ್ಳಕೆರೆ. ಈ ತನ್ಮದ ಮತ್ತೊಂದು ಉತ್ತಮ ಕೆಲಸವನ್ನು ಕಂಡ್ರು. ಓಟಗಳನ್ನು ಬಿಡ್ಕೊಡ್ತಾ ಇಲ್ಲ, ಬೌಲರ್ಗಳ ಕೈ ಮೇಲೆ ಆಗ್ತಾ ಇದೆ ಫೈರ್ ಬಾಯ್ಸ್ ಚಳ್ಳಕೆರೆ. ಇದುವರೆಗಿನ ಮೊತ್ತ ಕೇವಲ 22ಕ್ಕೆ 1. ಮತ್ತೆ ನಾಗೇಶ್ ಎಸನ ಚೆಂಡು ಯಾರ್ಕರ್ಲನ್ ಡೆಲಿವರಿ ಮಿಡ್ ಆಫ್ ಭಾಗದಲ್ಲಿ ಅರುಣ್ ಕ್ಷೇತ್ರ ರಕ್ಷಕ. ಈ ಓವರ್ ಕೂಡ ಮುಗಿತಾ ಇದೆ. ಕೇವಲ 3 ಓಟವನ್ನು ನೀಡಿದ್ರು. ಮತ್ತೊಂದು ಬಹಳ ಸುತ್ತಮರಿತ ಓವರ್ ಕೂಡ ಚಳ್ಳಕೆರೆ ಪರವಾಗಿ. ಮದಕರಿ ಟೂರ್ನಮೆಂಟ್ ಮುಗಿದ ಬಳಿಕ ಜನವರಿ 10ರಿಂದ 12 ಭದ್ರಾವತಿಯಲ್ಲಿ ಮತ್ತೊಂದು ಹೋಮ್ ಕಪ್ ನಡೀತದೆ. 5 ವರ್ಷಗಳ ನಂತರ 16 ತಂಡಗಳ ಹಣಾಹಣಿ ಹೋಮ್ ಕಪ್ ಆಗಿರುತ್ತದೆ. ಈ ತಂಡದ ಅಂಗನವಾಡಿ ಭಾಗದಲ್ಲಿ ಮತ್ತೆ ಅರುಣ್ ಬಂದ್ರು. ಅದಾದ ಬಳಿಕ ಹೊಸನಗರದಲ್ಲಿ 3ನೇ ಬಾರಿಗೆ ಬ್ರದರ್ಸ್ ಟ್ರೋಫಿಗಾಗಿ 16 ತಂಡಗಳ ನಡುವಣ ಮತ್ತೊಂದು ಐತಿಹಾಸಿಕ ಪಂದ್ಯಕೂಟ ಸಂತೋಷ್ ಕೋಟ್ಯಾನ್ ಮುಂದಾಳುತ್ವದಲ್ಲಿ ನಡೀತದೆ. ನೆಹರು ಮೈದಾನ ಹೊಸನಗರದಲ್ಲಿ ಬ್ರದರ್ಸ್ ಹೊಸನಗರ ಟೂರ್ನಮೆಂಟ್ ನಡೆಸ್ತಾರೆ. ಈ ತಂಡದ ಅರುಣ್ 5ನೇ ಓವರ್ ಮೊದಲ ಚೆಂಡು. ಈ ಹಂತದಲ್ಲಿ ರಿವರ್ಸ್ ಶಾಟ್ ಮಾಡುವಂತ ಆಟಗಾರ
ಬಲವಾಗಿರುವಂತಹ ಕಾರ್ಡ್ ಬ್ಯಾಂಡ್ ಅಪೀಲ್ ಇದ್ರು ಕೂಡ ಅಂಪೈರ್ಸ್ಗಳು ನಾಟ್ ಔಟ್ ಡಿಸಿಷನ್ ಅನ್ನ ಯಾವುದೇ ರೀತಿ ಆಘಾತ ಇಲ್ಲ ಅನ್ನುವಂತ ಒಂದು ನಿಲುವನ್ನ ಕಂಡುಕೊಳ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಸಬೇಕು ಅನ್ನೋದ ಕೂಡ ಕೇಳ್ತಾ ಇದ್ದಾವೆ. ಅಂಪೈರ್ಗಳು ಸಮಾಲೋಚನೆ ತೊಡಗ್ತಾ ಇದ್ದಾರೆ. ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಟೂರ್ನಮೆಂಟ್ ವಿಶ್ವದಾದ್ಯಂತ ನಡೀತಾ ಈ ಒಂದು ವೀಕ್ಷಣೆ ಮಾಡಲಾಗ್ತಾ ಇದೆ. ಪಂದ್ಯಾಟ ಮುಂದುವರಿಸಿ ನಾಟ್ ಔಟ್. ಬಲವಾಗಿರುವಂತಹ ಒಂದು ಅಪೀಲ್ ಅನ್ನು ಮಾಡಿದ್ರು ಕೂಡ ಮೈದಾನದ ಅಂಪೈರ್ಸ್ಗಳು ಈವಾಗಲೇ ನಾಟ್ ಔಟ್ ನಿಲುವನ್ನು ಕಂಡಿದ್ದಾರೆ. ಪಂದ್ಯಾಟ ಮುಂದುವರಿಸಬೇಕು. ಕೈಲಾಶ್ ಎಸ್ಪಿಯ ತಂಡ ಸತತವಾಗಿ ಡಾಟ್ ಬಾಲ್ಗಳನ್ನು ಕಂಡುಕೊಳ್ತಾ ಇದೆ. ಈ ಟೂರ್ನಮೆಂಟಿನ ಇವತ್ತು ಇನ್ನೊಂದು ಆಘಾತಕಾರಿ ಪಂದ್ಯಾಟವೊಂದರಲ್ಲಿ ಬಿರುಸಿನ ಆಟವನ್ನು ಆಡಿದಂತ ಟೆನಿಸ್ ಬಾಲಿನ ಹಿರಿಯ ತಂಡ ಜೈ ಕರ್ನಾಟಕ ಆರ್ಯ ಚಾಲೆಂಜರ್ ಜಾನ್ಸನ್ ವಿರುದ್ಧ ಜಾನ್ಸನ್ ಮತ್ತು ನಂದಳಿಕೆ ಫೈಟರ್ಸ್ ಈ ಒಂದು ತಂಡದ ವಿರುದ್ಧ ಆಘಾತಕಾರಿ ಸೋಲನ್ನು ಕಂಡುಕೊಂಡ್ರು. ಮತ್ತು ಅರುಣ್ ಈ ಬಾರಿ ಹೇಮಂತಗೆ ಸಂದ ಚೆಂಡು ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಬಹುಶಃ ಚಳ್ಳಕೆರೆ ಹುಡುಗರು ಒಂದು ಅತ್ಯುತ್ತಮ ಗೇಮ್ ಪ್ಲಾನಿಂಗ್ ಅನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಓವರ್ ಟು ಓವರ್ ಅತ್ಯುತ್ತಮ ಎಸೆಗಳು ಮಾಡುತ್ತಾ ಇದೆ. ಹಿಂದೆ ನಾಗೇಶ, ಈಗ ಅರುಣ್. ಮೂರನೇ ಬಾರಿ 5ನೇ ಓವರ್ ನಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸತತ ಡಾಟ್ ಬಾಲಿನ ಸೇರ್ಪಡೆ. ಸತತ 7ನೇ ಡಾಟ್ ಬಾಲ್ ಇದಾಗ್ತಾ ಇದೆ. ಕಂಟಿನ್ಯೂಸ್ಲಿ ಬ್ಯಾಟಿಂಗ್ ಕೈ ಕೊಡ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಕೈಲಾಶ್ ಎಸ್ಪಿ ಮೈಡನ್ ಓವರ್ ರಸೈವ ಇರಾದೆಯನ್ನು ತೋರ್ಪಡಿಸಿರುವಂತಹ ಅರುಣ ಈ ಓವರ್ 4ನೇ ಡಾಟ್ ಬಾಲ್ ಅನ್ನು ಕಂಡುಕೊಂಡ್ರು. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅರುಣ್ ಈ ಬಾರಿ ಸಂದ ಚೆಂಡು ವೈಡ್ ಬಾಲ್. ಸತತ 9 ಡಾಟ್ ಬಾಲ್ಗಳ ನಂತರ ನಿಲುಗಡೆ ಕಂಡ ಓಟಗಳಿಗೆ ಒಂದೋಟ ಸೇರ್ಪಡೆ. 23. ಕೈಲಾಶ್ ಎಸ್ಪಿಯ ಬ್ಯಾಟಿಂಗ್ ಮೊದಲ ಹಂತದಲ್ಲಿ ಕೈ ಕೊಡ್ತಾ ಇದೆ. ಫಸ್ಟ್ ಕ್ವಾರ್ಟರ್ ಫೈನಲ್ ಚಿತ್ರದುರ್ಗ ಮೈದಾನದಲ್ಲಿ ನಡೀತಾ ಇದೆ. ಈ ತನ್ಮಧ್ಯೆ ಮತ್ತೊಂದು ರಿವರ್ಸ್ ಶಾಟ್ ಮಾಡುವಂತ ಹೊಡೆತ. ಈ ಬಾರಿ ಕವರ್ ಸೀಮರ್ ಕ್ಯಾಂಚಿನಲ್ಲಿ ಕ್ಯಾಚ್ ಆದ ಮುಖ್ಯವಾಗಿ ಕೈಲಾಶ್ ಎಸ್ಪಿಯ ಮತ್ತೊಂದು ವಿಕೆಟ್ ಪತನ. ಹೇಮಂತ ವಾಪಸ್. 5ನೇ ಓವರ್ ಅಂತ್ಯದಲ್ಲಿ 23ಕ್ಕೆ 2. ಅಂಗಣ ಒಳಭಾಗದಲ್ಲಿ ಮತ್ತೊಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಫ್ರೆಂಡ್ಸ್ ಬ್ಯಾಂಗ್ಳೂರ್ ವರ್ಸಸ್ SMCC ನ್ಯಾಶ್ ಕ್ರಿಕೆಟರ್ಸ್ ಕ್ವಾರ್ಟರ್ ಫೈನಲ್ ನಂಬರ್ 2. ಕರ್ನಾಟಕದ ಇತ್ತೀಚೆಗಿನ ವರ್ಷದ 2 ಅಗ್ರಮಾನ್ಯ ತಂಡಗಳು ಟೆನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿರುವಂತಹ 2 ಪ್ರತಿಷ್ಠಿತ ತಂಡಗಳು ಕೋಟೆ ನಾಡಿನಲ್ಲಿ ಮುಖಾಮುಖಿ ಆಗ್ತಾ ಇದೆ. 8ರ ಘಟ್ಟದ 2ನೇ ಪಂದ್ಯ ಅಂದ್ರೆ ಕ್ವಾರ್ಟರ್ ಫೈನಲ್ ನಂಬರ್ 2. ಪ್ರೇಕ್ಷಕರು ಕೂಡ ಈ ಒಂದು ಪಂದ್ಯಾಟದ ನಿರೀಕ್ಷೆಯಲ್ಲಿ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಬಹಳಷ್ಟು ವೈಭವಪೇತವಾಗಿರುವಂತಹ ಪಂದ್ಯಕೂಟ ದುರ್ಗಾ 11 ಕಡಸಿನ ಆಶ್ಚರ್ಯ ನಡೀತಾ ಇದೆ. ಮದಕರಿ ಕಪ್ ಅಂಗಣ ಒಳಭಾಗದ ಮೊದಲ ಇನ್ನಿಂಗ್ಸಿನ ಕೊನೆ ಓವರ್ಗಾಗಿ ಇವಾಗ ಹೊಸ ಎಸೆಗಾರನ ಪರಿಚಯವನ್ನು ಮಾಡ್ತಾ ಇದೆ. ಸಾಗರ್ ಅಂತಿಮ ಓವರ್ ಮೊದಲ ಚೆಂಡು
ಓಟಗಳು ಬರ್ತಾ ಇಲ್ಲ. ಬಹುಶಃ ಕೇವಲ ಟರ್ನರ್ಗಳನ್ನೇ ನಂಬಿಕೊಂಡು ಚೆಂಡನ್ನ ತಿರುಗಿಸಬಲ್ಲ ಬೌಲರ್ಗಳು ಇವಾಗ ಪಂದ್ಯಾಡ ಗತಿಯನ್ನ ತಿರುಗಿಸ್ತಾ ಇದ್ದಾರೆ. ಇದುವರೆಗಿನ 31 ಚೆಂಡುಗಳಲ್ಲಿ ಕೇವಲ 23 ಓಟವನ್ನು ಬಿಡ್ಕೊಟ್ಟಂತ ಚಾಲಕರ ಹುಡುಗರು. ಮತ್ತೆ ಸಾಗರ್ ಈ ಬಾರಿ ಪ್ರದೀಪ ಪುಂಜಾಲಿಗೆ ಹೆಸರುವಂತ ಚೆಂಡು. ಬಹುಶಃ ಇದು ಅನಿಲ್ ಒಂದು ಹೆಚ್ಚುವರಿ ಸೇರ್ಪಡೆಯನ್ನ ಕಂಡುಕೊಂಡ್ರು. ತಳ ಮೊತ್ತ 24 ತಲುಪ್ತಾ ಇದೆ. 24 ಲೋ ಸ್ಕೋರಿಂಗ್ ಮ್ಯಾಚ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಫೈರ್ ಬಾಸ್ ಚಳ್ಳಕೆರೆ ತಂಡ ಚಿತ್ರದುರ್ಗ ಮೈದಾನದಲ್ಲಿ ಮೊದಲ ಬಾರಿಗೆ ಸೆಮಿಫೈನಲ್ ಟಿಕೆಟ್ ಅನ್ನು ಕಾಣುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೆ ಸಾಗರ್ ಅಂತಿಮ ಓವರ್ನ 3ನೇ ಚೆಂಡು. ಒಂದೊಡ್ಡ ಸೇರ್ಪಡೆ ಲಾಂಗ್ ಆಫ್ ಭಾಗದಲ್ಲಿ ಪ್ರದೀಪ ಪುಂಜಾಲಿಯ ಮುಖೇನವಾಗಿ ಬಹುಶಃ ರನ್ ಔಟ್ ಮಾಡೋ ಅವಕಾಶ ಇತ್ತು. 2 ಓಟಗಳ ಸೇರ್ಪಡೆ. ತಳ ಮೊತ್ತ 26. ಕೈಲಾಶ್ ಎಸ್ಪಿಯ ತಂಡ 26.2. ಕೇವಲ 2 ಬೌಂಡರಿಗಳನ್ನ ಗೌತಮ ಮಾತ್ರ ಮೊದಲ ಓವರ್ ಅಲ್ಲಿ ದಾಖಲಿಸಿದ್ರು. ರನ್ಔಟ್ ನೋಡೋ ಕಸರಿ ಥರ್ಡ್ ಅಂಪೈರಿಗೆ ಮತ್ತೆ ಮನವಿ ಬರ್ತಾ ಇದೆ. ಅಂಗಡ ಭಾಗದಲ್ಲಿ ನಾಟ ಪುಂಜಾಲಿಗೆ 2 ಓಟದ ಸೇರ್ಪಡೆ. ಪ್ರದೀಪ ಈ ತನ್ನದ ಅಂಗಡ ಭಾಗದಲ್ಲಿ ಕೊನೆ ಹಂತದಲ್ಲಿ ಭರ್ಜರಿ ಹೊಡೆತ ಪ್ರದೀಪ್ ಪುಂಜಾಲಿ ಮುಖ್ಯವಾಗಿ ಮಿಡ್ ವಿಕೆಟ್ ಸಿಮರ್ಕರ್ ಭಾಗದಲ್ಲಿ ಆಗ್ತಾ ಇದೆ. 6 ಓಟಗಳ ಸೇರ್ಪಡೆಯೂ ಕೂಡ ಏನ್ಸಿನ ಕೊನೆ ಹಂತದಲ್ಲಿ ಪುಂಜಾಲಿಯ ಬಿರುಸಿನ ಸಿಕ್ಸರ್ ಕೂಡ ತಂಡದ ಮೊತ್ತ 32 ಓಟವನ್ನು ತಲುಪ್ತಾ ಇದೆ. ಈ ಸಿಕ್ಸರ್ ಮುಖೇನ ಕೈಲಾಶ್ ಎಸ್ಪಿ ಕ್ರಿಕೆಟರ್ಸ್. ಮತ್ತೆ ಸಾಗರ್ ಪುಂಜಾಲಿಗೆ ಸಂದ ಚೆಂಡು. ತಳ ಮೊತ್ತ 33 ಓಟಗಳು. ಮೊದಲ ಇನ್ನಿಂಗ್ಸಿನ ಕೊನೆ ಒಂದೇ ಎಸೆ ಮಾತ್ರ ಬಾಕಿ ಇದೆ. ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಅನಿಲ್ ಆಡ್ತಾ ಇದ್ದಾರೆ. ಸಾಗರ್ ಈ ಬಾರಿ ಸಂದ ಚೆಂಡು ಅಂತಿಮ ಹಂತದಲ್ಲಿ ಒಂದೊಡ ಸೇರ್ಪಡೆ. ಮತ್ತೊಂದು ಹೋದರೆ ಅಷ್ಟೇ ಈ ಬಾರಿ ಅನಿಲ್ ರನ್ಔಟ್ ಆಗಿ ವಾಪಸ್ ಆದ್ರು. 34ಕ್ಕೆ 3 ಟಾರ್ಗೆಟ್ 35. 6 ಓವರ್ಗಳ ಪಂದ್ಯ ಕನಿಷ್ಠ ಮೊತ್ತವನ್ನು ದಾಖಲಿಸಿರುವಂತಹ ಕೈಲಾಶ್ ಎಸ್ಪಿ ತಂಡ ಈ ಲೋ ಸ್ಕೋರಿಂಗ್ ಮ್ಯಾಚ್ ಅಲ್ಲಿ ಅದ್ಯಾವ ರೀತಿಯಾಗಿರುವಂತಹ ಹೋರಾಟವನ್ನು ಮಾಡುತ್ತೆ ನೋಡಬೇಕಾಗಿದೆ. ಯಾರಿಗೆ ಸೆಮಿಫೈನಲ್ ಟಿಕೆಟ್ ಮೊದಲ ಹಂತದಲ್ಲೇ ಲಭಿಸದೆ ಕಾದು ನೋಡಬೇಕಾಗ್ತಾ ಇದೆ.
ಅಂಗನ ಒಳಭಾಗದತ್ತ ಚೋ ನವೀನ್ ಮತ್ತು ವಿನೇಶ್ ಬರ್ತಾ ಇದ್ದಾರೆ ಮೊದಲ ಹಂತದ ಆಂಡಿಗರು ಫೈರ್ ಬಾಯ್ಸ್ ಚಳ್ಳಕೆರೆ ಪರವಾಗಿ. ಸುಲಭದ ಒಂದು ಅವಕಾಶ ಇದೆ. 6 ಓವರ್ಗಳ ಪಂದ್ಯ 34 ಓಟದ ಹೇಮಂತ ಮೊದಲ ಓವರ್ ರಚನಾತ್ಮಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಫಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯ 35 ಓಟದ ಟಾರ್ಗೆಟ್ ಇದೆ 6 ಓವರ್ಗಳಲ್ಲಿ. ಚಳ್ಳಕೆರೆ ಆರಂಭಕಾರರು ಬರ್ತಾ ಇದ್ದಾರೆ. ಮೊದಲೇ ಚೋ ನವೀನ ಬಹಳಷ್ಟು ಪಂದ್ಯಾಟಗಳ ಅನುಭವಿ ಆಟಗಾರ ಆದ್ರೆ ವಿನೀಶ್ ಮತ್ತೊಂದೆಡೆ ಆಡ್ತಾ ಇದ್ದಾನೆ ಫೈರ್ ಬಾಯ್ಸ್ ಚಳ್ಳಕೆರೆ ಪರವಾಗಿ. 36ಕ್ಕೆ 35. ಚೆಂಡಿನಲ್ಲಿ ಚೂನವೇ ನೋಡುತ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಪಾಯಿಂಟ್ ಸಿಮರ್ ಭಾಗವನ್ನು ಕಾಣ್ತಾ ಇದೆ. 6 ಬಾರಿ ಏನೆಕ್ಸಿನ ಮೊದಲ ಚೆಂಡಿಗೆ ರಿವರ್ಸ್ 6 ದಾಖಲಿಸಿದ ಚೂ ನವೀನ ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇದೆ ಫೈರ್ ಬಾಯ್ಸ್ ಚಳ್ಳಕೆರೆ ತಂಡ. ಚೂ ಖಾತೆ ಆರಂಭ 6 ಓಟಗಳು. ಎರಡನೇ ಬಾರಿ ಹೇಮಂತ್ ಹೆಸರುವಂತ ಚೆಂಡು ಇತಲ್ಮದ ಬಹಳ ಸಮರ್ಥ ಓಡುತ್ತಾ ಮಿಡಿದ ಭಾಗದಲ್ಲಿ ಮೊದಲ ಚೋರ ಸೇರ್ಪಡೆ ಇತಲ್ಮದ ಚೆಂಡು ಸಿಮರಿಕಲ್ ಭಾಗದಲ್ಲಿ ಮತ್ತೆ ಬೌಂಡ್ರಿ. ನೋ ಬಾಲ್ ಚೆಕಿಂಗ್ ಮಾಡಿ ಅಂಪೈರ್ ಹೈಟ್ ಚೆಕಿಂಗ್ ಮಾಡಬೇಕು. ನೋ ಬಾಲಿನ ಡೌಟ್ ಇರೋದ್ರಿಂದ ಅಂಪೈರ್ ಸೂಚನೆ ಮಾಡ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದೆ. ಭರ್ಜರಿ ಹೊಡೆತವು ಕೂಡ ಇದೇ ಹಂತದಲ್ಲಿ 4 ಓಟಗಳ ಸೇರ್ಪಡೆ ಬೌಂಡ್ರಿ ಮುಖೇನ. ಅರ್ಜುನ್ ಟಾಸ್ ಆಯ್ತು. ಇದು ರಮಣ ಟಾಸ್ ಮಾಡಿಸಿ. ಅಗಲ ಭಾಗದಲ್ಲಿ ನೋ ಬಾಲ್ ಪ್ಲಸ್ ಬೌಂಡ್ರಿ. ಈ ಒಂದು ಎಸೆತ ಅನಧಿಕೃತ ಎಸೆತ ಅನ್ನುವಂತ ಸೂಚನೆ ಬರ್ತಾ ಇದೆ. ಲೆಕ್ಕಕ್ಕೆ ಬಾರದ ಎಸೆತ, ಪರಿಗಣನೆಗೆ ಬಾರದ ಎಸೆತ, ನೋ ಬಾಲ್. ಫ್ರೀಟ್ ಅವಕಾಶ ಇದೆ. ತಳ ಮೊತ್ತ 11 ಓಟಗಳು ಚಳ್ಳಕೆರೆ ತಂಡ. ಫೈರ್ ಬಾಯ್ಸ್ ಆಡ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ ಮೊದಲ ಕ್ವಾರ್ಟರ್ ಫೈನಲ್ ಮಧುಕರಿ ಕಪ್ 2024 ಅತಿ ಯಶಸ್ವಿ ಪಂದ್ಯಕೂಟ. ಫ್ರೀಟ್ ಅವಕಾಶ ಇದೆ. ಹೇಮಂತ 3ನೇ ಬಾರಿ ಹೆಸರುವಂತ ಚೆಂಡು ಔಟ್ರೇಜ್ ಆಗಿತ್ತು. ಕ್ಯಾಚ್ ಆದ್ರೂ ಕೂಡ ಫ್ರೀಟ್ ಲಾಭ ಇರೋದ್ರಿಂದ ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ತಳ ಮೊತ್ತ 11. 11 ಓಟಗಳು ಕೂಡ ಮೊದಲ 3 ಚೆಂಡುಗಳು ದಾಖಲಾಗ್ತಾ ಇದೆ. ಕ್ಷಮಿಸಿ 12 ಓಟಗಳು 11 ಕ್ಷಮಿಸಿ. ಲಾಸ್ಟ್ 4 ಬಾಲ್ಸ್ ಆರ್ ರಿಮೈನಿಂಗ್. ಇನ್ನೂ 4 ಎಸ್ಗಳು ಬಾಕಿ ಇದೆ. ಈ ತನ್ಮದ ಮತ್ತೊಂದು ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಚೂ ನವೀನ್ ಮುಖೇನವಾಗಿ ಮತ್ತೊಂದು ರಿವರ್ಸ್ ಶಾಟ್ ದಾಖಲಾಗ್ತಾ ಇದೆ. ಕವರ್ಸ್ ಭಾಗದಲ್ಲಿ 1 ಓಟ ಸೇರ್ಪಡೆ. ತಂಡದ ಮೊತ್ತ ಕೂಡ 12 ತಲುಪ್ತಾ ಇದೆ. ಇನ್ನು 23 ಓಟದ ಅವಶ್ಯಕತೆ. ಮೊದಲ ಬಾರಿಗೆ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳೋ ಅವಕಾಶ ಇದೆ ರಾಜ್ಯ ಮಟ್ಟ ಪಂದ್ಯಾಟದಲ್ಲಿ ಫೈರ್ ಬಾಯ್ಸ್ ಚಳ್ಳಕೆರೆ ತಂಡ. ದಾಂಗುಡಿಯನ್ನು ಇಡ್ತಾ ಇದೆ. ಕೈಲಾಶನ ವಿರುದ್ಧ ಒಂದು ಹಂತದ ಮೇಲುಗೈನ ಪಡ್ಕೊಳ್ತಾ ಇದ್ದಾರೆ ವಿನೀಶ್ ಸ್ಟ್ರೈಕರ್ ಅಲ್ಲಿ. ಈ ಬಾರಿ ಸದ ಚೆಂಡು ಸುಂದರತೆ ಆಟ ಮಿಡಾನ್ ಭಾಗದಲ್ಲಿ 1 ಹೆಚ್ಚುವರಿಯ ಸೇರ್ಪಡೆ. ವಿನೇಶ್ ಕಾತ್ಕ ಬರ್ತಾ ಇದೆ. ತಳ ಮೊತ್ತ 13. ಟೌನ್ 16ಗೆ ಯಾವುದೇ ಸಿಕ್ಸರ್ ಬಿದ್ರೂ ಕೂಡ 1,000 ರೂಪಾಯಿಗಳ ಕೊಡುಗೆ ಇದೆ. ಇದುವರೆ ಯಾವ ಪುಣ್ಯಾತ್ಮನ ಅದಕ್ಕೆ 6 ಹೊಡಿಲಿಲ್ಲ. ಯಾವ ಪುಣ್ಯಾತ್ಮ ಇದ್ದಾನೆ ನೋಡ್ಬೇಕಾಗಿದೆ. ಅಂಗಲ ಭಾಗದಲ್ಲಿ ತರ್ಮದ ಚೆಂಡು ಚೋ ನವೀನ ಓಟವನ್ನು ದಾಖಲಿಸಲ್ಲ. ಫ್ಲಾಟ್ ಆಗಿ ಬಿದ್ದಂತ ಚೆಂಡು. ಆ ನಿಟ್ಟಲ್ಲಿ ಓಟ್ಗಳು ಮಾಡ್ತಾ ಇಲ್ಲ. 2022ರಲ್ಲಿ ಮೊದಲ ಬಾರಿಗೆ ದುರ್ಗನ್ಸ್ ಕಪ್ ಅನ್ನು ಸಂಯೋಜನೆ ಮಾಡಿದಂತ ದುರ್ಗಾ ಆ ಪ್ರಶಸ್ತಿಯನ್ನು ಜಯಿಸಿತ್ತು ನ್ಯಾಶ್ ಬೆಂಗಳೂರಿನ ತಂಡ. ಅದಾದ ಬಳಿಕ ಕಳೆದ ವರ್ಷ ಅಂಬಾರಿ ಕಪ್ ಅನ್ನು ಜಯಿಸಿದ ತಂಡ ಫ್ರೆಂಡ್ಸ್ ಬೆಂಗಳೂರು. ಈ ತಂಡದ ಸದಾ ಕೊಲೆಕ್ಷನ್ ಕಾನ್ಫಿಡೆಂಟ್ ಮುಖ್ಯವಾಗಿ ಮೊದಲ ಹೋದರೆ ಆಘಾತ ಚೂ ನವೀನ್ ವಾಪಸ್.
13ಕ್ಕೆ 1 ಚಳ್ಳಕೆರೆ ಮೊದಲ ಹೋದರಿಯನ್ನ ಕೈಲಾಸ್ಗೆ ಒಪ್ಪಿಸಿದ್ರು. ಅಂಗಣ ಒಳಭಾಗದತ್ತ ಸುಲಭ ಜಯವನ್ನು ದಾಖಲಿಸುವ ಪ್ರಯತ್ನ. ತಳಮೊತ್ತ 13ಕ್ಕೆ 1. ಇನ್ನು 22 ಓಟದ ಅವಶ್ಯಕತೆ. 30 ಎಸೆತುಗಳು ಬಾಕಿ ಇದೆ. ಚಳ್ಳಕೆರೆ ಅವರು, ನೀವು ಮದುವೆ ದಿಬ್ಬಣ ಬಂದಾಗೆ ಪ್ಲೇಯರ್ಸ್ ಬರೋದಲ್ಲ. ಹೊಸ ದಾಂಡಿಗನ ಸೇರ್ಪಡೆ. ವಿಕ್ರಮ ಹೆಸರಾಂತಿಕ ಭಾಗವನ್ನು ಕಂಡುಕೊಂಡಿರುವಂತಹ ಎಚ್ ಪಿ ಕೈಲಾಸಿನ ಬೌಲರ್ ಉಜ್ವಲ್ ಎದುರಾಳಿಗಳ ವಿಕೆಟ್ಸ್ ಅನ್ನು ಉರುಳಿಸಿದ್ರೆ ಮಾತ್ರ ಅವಕಾಶ ಇದೆ. ಕೈಲಾಶ್ ಎಸ್ ಪಿಯ ತಂಡ ಈ ತನ್ಮದ ಮಹೋತ್ಸವ ಎಸೆತ. ಉಜ್ವಲ ಈ ಬಾರಿ ಸಂದ ಚೆಂಡು ರಕ್ಷಣಾತ್ಮಕ ಮಟ್ಟದ ಆಟವನ್ನು ಆಡ್ತಾ ಇದ್ದಾನೆ. ವಿನಿಶಿ ಹಂತದಲ್ಲಿ ಬೇರುಸನ ಆಟವನ್ನು ಆಡಿದಂತ ಚೂನವಿನ ಅದೇ ವೇಗದಲ್ಲಿ ವಾಪಸ್ ಆದ್ರು. ಸ್ಕೋರ್ 13-1 ಚಳ್ಳಕೆರೆ. ಮತ್ತೆ ಉಜ್ವಲ ಎರಡನೇ ಬಾರಿಗೆ ವಿನೀಶ್ ಚೆಂಡು ನೋಮ್ಯಾನ್ಸ್ ಲ್ಯಾಂಡ್ ಲಾಂಗನ ಭಾಗದಲ್ಲಿ ಮತ್ತೆ ಸಿಮರ್ಕರ್ ಭಾಗವನ್ನು ಕಾಣ್ತಾ ಇದೆ. ಬಾರಿ ಚಳ್ಳಕೆರೆ ಮತ್ತೊಂದು ಬೌಂಡ್ರಿ. ಲಾಂಗ್ ಆನ್ ಭಾಗದಲ್ಲಿ ಹೈಲಾಟ್ ಅನ್ನು ಮಾಡಿದಂತ ವಿನೀಶ್ ಬಾರಿ ಮೊದಲ ಬೌಂಡರಿಯನ್ನು ಕೂಡ ದಾಖಲಿಸಿದ್ರು. ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. 17-1. ಒಂದು ಪಂದ್ಯ ಒನ್ ಸೈಡೆಡ್ ಮ್ಯಾಚ್ ಆಗುವ ಸೂಚನೆ ಬರ್ತಾ ಇದೆ. ಏಕಪಕ್ಷೀಯ ಪಂದ್ಯದಲ್ಲಿ ಚಳ್ಳಕೆರೆ ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಅತ್ತ ಮುನ್ನುಗ್ತಾ ಇದೆ. ಮತ್ತೆ ಉಜ್ವಲ್ ಮೂರನೇ ಬಾರಿಗೆ ಸದ ಚೆಂಡು ಡೀಪ್ ಫೈಲ್ ಆಗಿರೋ ಸಿಮರ್ಕರ್ ಭಾಗದಲ್ಲಿ ಬಾರಿ ವಿನೀಶ್ ತಂಡಿನಲ್ಲಿ ಚುಮ್ಮಿದ ಭರ್ಜರಿ ಸಿಕ್ಸರ್. ಎರಡನೇ ಸಿಕ್ಸರ್ ಚಳ್ಳಕೆರೆ ನಿಕ್ಸಿನಲ್ಲಿ ದಾಖಲಾಗ್ತಾ ಇದೆ. ಎರಡನೇ ಓವರ್ ಮೊದಲ ಚೆಂಡಿನಲ್ಲಿ ಡೀಪ್ ಫೈಲ್ ಭಾಗದಲ್ಲಿ ವಿನೀಶ್ ದಾಖಲಿಸಿದ್ರು. ತಂಡದ ಮೊತ್ತ 23ಕ್ಕೆ 1. ಇನ್ನು ಕೇವಲ 12 ಓಟದ ಅವಶ್ಯಕತೆ. ಪ್ರೇಕ್ಷಕರಿಗೆ ಕೂಡ ಈ ಒಂದು ಪಂದ್ಯ ಬೋರ್ ಹೊಡೆಸ್ತಾ ಇದೆ. ಸೆಮಿಫೈನಲ್ ಟಿಕೆಟ್ ಅನ್ನು ಖಾತ್ರಿ ಮಾಡಿಕೊಳ್ತಾ ಇದ್ದಾರೆ ಚಳ್ಳಕೆರೆ. ಈ ತಮ್ಮದೇ ಮತ್ತೊಂದು ಭರ್ಜರಿ ಹೊಡೆತ ಮಿಡ್ ವಿಕೆಟ್ ಸಿಮರ್ಕಿ ಅಂಚಿನಲ್ಲಿ ವಿನೀಶ್ ತಂಡಿನಲ್ಲಿ ಚುಮ್ಮಿದ ಸೆಕೆಂಡ್ ಸಿಕ್ಸರ್. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಿದ ವಿನೀಶ್ ಹಂತದಲ್ಲಿ ಒಟ್ಟಾರೆ ಚಳ್ಳಕೆರೆ ಮೂರನೇ ಸಿಕ್ಸರ್ ಇಲ್ಲಿ ದಾಖಲಾಗ್ತಾ ಇದೆ. ಉಜ್ವಲ ಓಟಗಳನ್ನು ಬಿಡ್ಕೊಟ್ರು ಚಳ್ಳಕೆರೆ 29ಕ್ಕೆ 1. ಮತ್ತೆ ಉಜ್ವಲ್ ವಿನೀಶ್ಗೆ ಸಂದ ಚೆಂಡು ಈ ತನ್ಮದ ಒಂದರ ಚೋರಿಯ ಸೇರ್ಪಡೆ. 2 ಸಿಕ್ಸರ್ಗಳ ನಂತರ ಒಂದೋಟದ ಪೂರೈಕೆಯೂ ಕೂಡ ಲಾಗ್ ಬಾಯ್ 30ರ ಮೊತ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ದುರ್ಗಾ 11 ಕ್ರೀಡರ್ಸ್ನ ಆಶ್ರಯ ನಡೀತಾ ಇರುವಂತಹ ಹಗಲು ರಾತ್ರಿಯ ಪಂದ್ಯಕೂಟ ಮದಕರಿ ಕಪಿಲಿ ಸಾಗ್ತಾ ಇದೆ. 2024ರ ವರ್ಷಾಂತ್ಯದಲ್ಲಿ ನಡೀತಾ ಇದೆ ಚಿತ್ರದುರ್ಗದಲ್ಲಿ. ಮತ್ತೆ ಉಜ್ವಲ್ ಸದ ಒಂದು ಚೆಂಡು ಓಟಗಳು ಮಾಡ್ತಾ ಇಲ್ಲ. ವಿಕ್ರಮ ಓಟವನ್ನು ದಾಖಲಿಸ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಇವಾಗ 24 ಎಸೆತ 5 ಓಟದ ಅವಶ್ಯಕತೆ. ಚಿತ್ರದುರ್ಗ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಒಂದು ತಾಣ ಇದು. ಮೊದಲೇ ಹೇಳಿದ ಹಾಗೆ ಆದಷ್ಟು ಐತಿಹಾಸಿಕ ವಿಚಾರಗಳನ್ನ ಕಾಲಗರ್ಭದ ಒಳಗೆ ಇಟ್ಕೊಂಡು ಇತಿಹಾಸದ ಒಂದು
ಪುಟಗಳಲ್ಲಿ ಅತಿ ದೊಡ್ಡ ಮಟ್ಟದ ಛಾಪನ್ನು ಒತ್ತಿರುವಂತಹ ತಾಣ ಇದು. ಐತಿಹಾಸಿಕ ನಗರಿ ಅನ್ನೋದ ಕರೆಯಲ್ಪಡ್ತಾರೆ. ಚಿತ್ರದುರ್ಗದ ಕಲ್ಲಿನ ಕೋಟೆ ಕೂಡ ಇತಿಹಾಸ ಪ್ರಸಿದ್ಧವಾಗಿರುವಂತಹದ್ದು. ಆ ಕಲ್ಲಿನ ಕೋಟೆಯ ಪ್ರತಿ ಒಂದು ಕಲ್ಲುಗಳು ಕೂಡ ಒಂದೊಂದು ಇತಿಹಾಸವನ್ನ ಹೇಳುತ್ತೆ. ಅಂತದೊಂದು ಐತಿಹಾಸಿಕ ನಗರಿಯಲ್ಲಿ 3ನೇ ಬಾರಿಗೆ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ ದುರ್ಗಾ 11 ಕ್ರೀಡಾ ಚಿತ್ರದುರ್ಗ. ಮತ್ತೊಂದು ಬೌಲರ್ ಬಂದ್ರು, ಸ್ಯಾಂಡಿ ಬರ್ತಾ ಇದ್ದಾರೆ. ಅಂಗಡ ಒಳಭಾಗದಲ್ಲಿ 3ನೇ ಓವರ್ ಮೊದಲ ಚೆಂಡಲ್ಲಿ ಯಾವುದರ್ಥ ಒಟ್ಟುಗಳು ಮಾಡ್ತಾ ಇಲ್ಲ. ವಿನೀಶ್ ಆಡ್ತಾ ಇದ್ದಾನೆ. ಮತ್ತ 2ನೇ ಬಾರಿ ವಿನೀಶ್ಗೆ ಸಂದ ಈ ಒಂದು ಎಸೆತ. ಸ್ಯಾಂಡಿ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಏನು 22 ಎಸೆತ, 5 ಓಟದ ಅವಶ್ಯಕತೆ. ಮೊದಲ ಕ್ವಾರ್ಟರ್ ಫೈನಲ್ ಜಯದತ್ತ ಮುನ್ನುಗ್ತಾ ಇದೆ ಚಳ್ಳಕೆರೆ. ಉತ್ತಮ ಹೊಡೆತ ಪಾಯಿಂಟ್ ಭಾಗದಲ್ಲಿ ಒಂದು ಹೆಚ್ಚುವರಿ ಸೇರ್ಪಡೆ ವಿನೀಶ್ ಮುಖೇನ. ತನ್ನ ಮೊತ್ತ 31ಕ್ಕೆ 1. ಚಳ್ಳಕೆರೆಯಲ್ಲೂ ಕೂಡ ನೆಚ್ಚಿನ ಶಾಸಕರು ರಘುಮೂರ್ತಿ ಅವರ ಮುಂದಾಳತ್ವದಲ್ಲಿ ಮೇ ತಿಂಗಳಲ್ಲಿ ಒಂದು ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಾಟ ಡೇ ಮ್ಯಾಚ್ ಆಗಿ ನಡೆಯುತ್ತೆ ಚಳ್ಳಕೆರೆಯಲ್ಲಿ. ಮತ್ತೊಂದು ರಿವರ್ಸ್ ಶಾಟ್ ಬಾರಿ ದೀಪಕ್ ಕವರ್ ಸೀಮಾರೇಖೆ ಅಂಚಿನತ್ತ ವಿಕ್ರಮನ ಹೊಡೆತ. ಮತ್ತೆ 2 ಓಟಗಳ ಸೇರ್ಪಡೆ 33ರ ಮೊತ್ತವನ್ನು ತಲುಪ್ತಾ ಇದೆ ಫೈರ್ ಬಾಯ್ಸ್. ಮತ್ತೆ ಸ್ಯಾಂಡಿಯ ಒಂದು ಎಸೆತ ಬಾರಿ ಶುದ್ಧ ಬರ್ತಾರೆ. ಶಾಟ್ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ವಿಕ್ರಮನ ಸಿಕ್ಸರ್ ದಾಖಲಾಗ್ತಾ ಇದೆ. ತನ್ಮೂಲಕ ಮದಕರಿ ಕಪ್ನ ಮೊದಲ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಪಡ್ಕೊಳ್ತಾ ಇದ್ದಾರೆ. ಬಾರಿ ಫೈರ್ ಬಾಯ್ಸ್ ಚಳ್ಳಕೆರೆ 9 ವಿಕೆಟ್ಸ್ಗಳ ಭರ್ಜರಿ ಜಯವನ್ನು ದಾಖಲಿಸಿದ್ರು. ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಚಳ್ಳಕೆರೆಗೆ ಭಾಗವಹಿಸಿದ್ದಕ್ಕೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದಾವೆ ಕೈಲಾಶ್ ಎಸ್ಪಿ ಕ್ರಿಕೆಟರ್ಸ್.